ಶ್ರಾವಣ ಮಾಸದ ಅಂಗವಾಗಿ ಪ್ರತಿದಿನವೂ ನಡೆಯುವ ಪ್ರವಚನ ಕಾರ್ಯಕ್ರಮದಲ್ಲಿ ಕಳೆದ ಹಲವು ವರ್ಷಗಳಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಚಿಂತನಾಕೂಟಗಳಿಗೆ ಹೆಸರುವಾಸಿಯಾದ ಹಿರೇಹೊನ್ನಿಹಳ್ಳಿ ಗ್ರಾಮದ ಅನುಭವ ಮಂಟಪದ ವತಿಯಿಂದ ಬಸವ ತತ್ವವನ್ನು ಪರಿಪಾಲನೆ ಮಾಡುವ ಹಿರಿಯ ಪತ್ರಕರ್ತರಾದ ಪ್ರಭುಲಿಂಗ ರಂಗಾಪುರ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಪ್ರಭುಲಿಂಗಪ್ಪ ವಿರೂಪಾಕ್ಷಪ್ಪ ರಂಗಾಪುರ್ ಇವರು ತಾಲೂಕಾ ಪತ್ರಕರ್ತರ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾಗಿ ಕಲಘಟಗಿ ತಾಲೂಕಿನಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಊರಿನವರು ತಮಗೆಲ್ಲ ಚಿರಪರಿಚಿತ. ಈಗೂ ಸಹಿತ ಅವರು ಹಲವಾರು ರಾಷ್ಟ್ರೀಯ ಮತ್ತು ರಾಜ್ಯ ಸೇವಾ ಪ್ರಶಸ್ತಿಗಳು ಅವರಿಗೆ ದಕ್ಕಿವೆ. ಸುಮಾರು 50 ಪ್ರಶಸ್ತಿಗಳು ಅವರಿಗೆ ದಕ್ಕಿವೆ. ನಿಜವಾಗಿಯೂ ಅವರು ಯಾವುದನ್ನು ಮನಸ್ಸು ಮಾಡಿದರೆ ಹೇಳಿದ್ರೆ ಬಿಡುವುದಿಲ್ಲ. ಆ ಒಂದು ವ್ಯಕ್ತಿ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ ಕನ್ನಡದ ಕಟ್ಟಾಳು ಮತ್ತು ಅಭಿಮಾನ್ಯ, ಕನ್ನಡದ ಬಗ್ಗೆ ಸಾಕಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನು ಅವರು ಮಾಡಿ ತೋರಿಸಿದ್ದಾರೆ, ನಡೆದು ತೋರಿಸಿದ್ದಾರೆ. ಅವರು ನಿರಂತರ ಸಮಾಜ ಸೇವೆಯಾಗಿ ಅವರ ಜೀವನವನ್ನು ಪಣ ಇಟ್ಟಿದ್ದಾರೆ. ಅದಕ್ಕೆ ಅವರಿಗೆ ನಾವು ಒಂದು ನೆನಪಿನ ಕಾಣಿಕೆಗಾಗಿ ಗುರು ಬಸವಣ್ಣನವರ ಭಾವಚಿತ್ರ ಮತ್ತು ಪುಷ್ಪಾರ್ಚನೆ ಮುಖಾಂತರ ಅವರಿಗೆ ಸನ್ಮಾನವನ್ನು ಮಾಡ್ತೀವಿ. ನಮ್ಮ ಶರಣ ಬಂಧುಗಳಂತಹ ಪತ್ರಕರ್ತರು ಆದಂತಹ ಪ್ರಭು ರಂಗಾಪುರ್ ಅವರು ಸಾಕಷ್ಟು ಸಮಾಜ ಸೇವೆಯಲ್ಲಿ ಒಂದು ಪರಿಣಿತಿಯನ್ನು ಪಡೆದು ಸೇವೆಯಲ್ಲಿ ನಿರಂತರವಾಗಿ ಒಂದು ಒಳ್ಳೆಯ ಸಮಾಜ ಕಾರ್ಯದಲ್ಲಿ ತೊಡಗಿದಂತಹ ಪ್ರಭು ರಂಗಾಪುರ್ ಅವರಿಗೆ ನಮ್ಮ ಶರಣ ಬಳಗದ ವತಿಯಿಂದ ಅವರಿಗೆ ಶ್ರಾವಣ ಮಾಸದ ಕಾರ್ಯಕ್ರಮದ ಅಂಗವಾಗಿ ಮುಖ್ಯ ಅತಿಥಿಗಳಂತಾಗಿ ಆಯ್ಕೆ ಮಾಡಿ ಅವರಿಗೆ ಭಕ್ತಿಪೂರ್ವಕವಂಥ ಒಂದು ಸನ್ಮಾನವನ್ನು ಮಾಡಿದ್ದೀವಿ.